ಸಂತ್ರಸ್ತೆ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ರೇವಣ್ಣ ಅವರಿಗೆ ಈಗ ಬಂಧನದ ಭೀತಿ ಎದುರಾಗಿದೆ. ಇವತ್ತೊಂದು ದಿನ ಬಂಧನದಿಂದ ನಮಗೆ ಒಂದು ಇದು ಕೊಡಿ ಅಂತಂದ್ಬಿಟ್ಟು ಭವಾನಿ ರೇವಣ್ಣ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಒಂದು ದಿನ ಎಕ್ಸೆಂಪ್ಷನ್ ಕೊಡಿ ಅಂತ. ಹಾಗಾಗಿ ಈಗ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿದೆ. ಮಧ್ಯಾಹ್ನಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಇತ್ತು. ಭವಾನಿ ರೇವಣ್ಣ ಅವರಿಗೆ 3 ಸರ್ತಿ ನೋಟಿಸ್ ಕೊಟ್ಟರು, ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹಾಗಾಗಿ ಅವರಿಗೆ ಜಾಮೀನು ಮಂಜೂರು ಮಾಡಬಾರ್ದು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ವಾದ ಮಾಡಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಮುರಳಿ, ಇವತ್ತು ಏನು ಮನವಿ ಭವಾನಿ ರೇವಣ್ಣ ಪರ ವಕೀಲರಿಂದ, ಕೋರ್ಟ್ ಏನು ಹೇಳ್ತು? ಅರವಿಂದ್, ಏನಂದ್ರೆ ಇವತ್ತು ಆಕ್ಷೇಪಣೆ ಸಲ್ಲಿಸಿ ಅಂತೇಳಿ ನಿನ್ನೆಷ್ಟೇ ಅರ್ಜಿನ ವಿಚಾರಣೆ ಮಾಡಿದ್ದ ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಆದ್ರೆ ಎಸ್ಐಟಿ ಪರ SPP ಜಗದೀಶ್ ಅವರು ವಿಚಾರಣೆಗೆ ಹಾಜರಾದ್ರು. ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಅವರು ಒಂದು ಮಾಹಿತಿಯನ್ನು ಕೋರ್ಟ್ಗೆ ರವಾನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ನಮ್ಗೆ 6:45 ನಿನ್ನೆ ಸಂಜೆ 6:45 ನೋಟಿಸ್ ಸಿಕ್ಕಿರುವಂತದ್ದು. ಆ ಸಂದರ್ಭದಲ್ಲಿ ನಾವು ಆಕ್ಷೇಪಣೆನ ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಮ್ಗೆ ಗುರುವಾರ ಅಥವಾ ಶುಕ್ರವಾರಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿಕೊಡಿ, ಆ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತೀವಿ, ಜೊತೆಗೆ ಅವತ್ತೇ ವಾದವನ್ನ ಕೂಡ ಮಂಡನೆಯನ್ನ ಮಾಡ್ತೀವಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಂಡ್ರು. ಆದ್ರೆ ಅದಕ್ಕೆ ಆಕ್ಷೇಪಣೆ ಇತ್ತಂತ ಏನು ಭವಾನಿ ಪರ ವಕೀಲರ ಸಂದೇಶ್ ಚೋಟ್ ಅವರು ಕೂಡ ಒಂದು ಕೋರ್ಟ್ಗೆ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಅಂದ್ರೆ 1 ದಿನಗಳ ಕಾಲ ಆದ್ರೂ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡ್ಕೊಡಿ, ಯಾಕಂದ್ರೆ ಬಂಧನದಿಂದ ರಕ್ಷಣೆ ಬೇಕಾಗಿದೆ. ಅಂದ್ರೆ ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ಅವರನ್ನ ಬಂಧಿಸುವಂತ ಸಾಧ್ಯತೆಗಳಿದ್ದಾವೆ, ಅಥವಾ ಹೋಗಿ SIT ಅಧಿಕಾರಿಗಳು ಬಂಧನಕ್ಕೆ ಒಳಪಡಿಸುವಂತ ಸಾಧ್ಯತೆಗಳಿದಾವೆ ಅಂತ ಹೇಳಿ ಒಂದಷ್ಟು ಮನವಿಯನ್ನ ಮಾಡ್ತಾರೆ. ಕೋರ್ಟ್ ಕೂಡ ಗಮನಿಸ್ತದೆ. ಯಾಕಂದ್ರೆ ವಿಚಾರಣೆಗೆ ಹೋಗ್ಬೇಕು ಅಂತ ಹೇಳಿ SIT ನೋಟಿಸ್ ಕೊಟ್ರೆ ಯಾಕೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತ ಹೇಳಿ ಕೂಡ ಹೇಳುವಂತದ್ದು. ಆ ಸಂದರ್ಭದಲ್ಲಿ 7 ಆರೋಪಿ ಆದಂತ ಇನ್ನೊಬ್ಬ ಆರೋಪಿ ಅಂದ್ರೆ ರಾಮ್ ಕೃಷ್ಣ ಅಂತೇನೇ ಇದ್ರು, ಅವರು ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ SIT ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಬಂಧನದ ರಕ್ಷಣೆಯನ್ನ ಕೊಡಿ ಅಂತ ಹೇಳ್ಕೊಂಡು ಕೋರ್ಕೊಂಡ್ರು. ಆ ಹಿನ್ನೆಲೆಯಲ್ಲಿ ಇವತ್ತು 2:45 ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಿ ಮತ್ತು ವಾದವನ್ನ ಮಂಡಿಸಬೇಕಂತ ಹೇಳಿ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಅಂದ್ರೆ SR ಅಂತ ಏನು ಹೇಳಿಲ್ಲ ಕೋರ್ಟು, ಬಂಧನದಿಂದ ರಕ್ಷಣೆ ಕೊಡಿ ಅಂತ. 2:45ಗೆ ಇವತ್ತು ವಿಚಾರಣೆಯನ್ನ ಮುಂದೂಡಿದ್ದಾರೆ. ಎರಡೂ ಕಡೆಯವರಿಗೆ ಸ್ವಲ್ಪ ಸಮಯಾವಕಾಶ ಬೇಕಿತ್ತು. ಹಾಗೆ ನೋಡಕ್ ಹೋದ್ರೆ SIT ಅವ್ರಿಗೂ ಬೇಕಿತ್ತು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಟೈಮು. ಇವರು ಕೂಡ ಅದೇ ಚಾನ್ಸ್ ಅಂತ 1 ದಿನ ಕೇಳ್ಕೊಂಡಿದ್ದಾರೆ. ಇವತ್ತೇನಾಗತ್ತೆ ನೋಡೋಣ ಮಧ್ಯಾಹ್ನ.